ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಕ್ಕಂತಹ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಹಾಳು ಮಾಡುತ್ತಿರುವ ಈ ಜನ್ರೇಷನ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇದಾಗಿದೆ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಗಮನವಿಟ್ಟು ನೋಡಿ. ಇದು ಕೇವಲ 2 ವರ್ಷದ ನನ್ನ ಮೊಮ್ಮಗಳು. ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸ ಮಾಡೋಕ್ಕೆ ಬರುತ್ತೆ. ನಾವು ಅದನ್ನು ಪ್ರೋತ್ಸಾಹ ಮಾಡಬೇಕು. ಅದರ ಬೆಳವಣಿಗೆಗೆ ನಾವು ಸಹಾಯ ಮಾಡಬೇಕು. ನಮಗೆ ತೊಂದರೆ ಆಗುತ್ತೆ ಅಂತ ಕೇವಲ ಒಂದು ಮೊಬೈಲ್ ಕೊಟ್ಬಿಟ್ಟು ಮಕ್ಕಳನ್ನ ಕೂರಿಸಿದ್ರೆ ಮೊಬೈಲಿಂದ ಅನೇಕ ತೊಂದರೆಗಳು ಬರುತ್ತೆ. ಅದು ನಿಮಗೆಲ್ಲ ಸಹ ಗೊತ್ತೇ ಇದೆ. ಮೊದಲಿಗೆ ಕಣ್ಣಿನ ದೃಷ್ಟಿ ಹಾಳಾಗುತ್ತೆ. ನಂತರ ಬ್ರೈನ್ ಆಕ್ಟಿವೇಶನ್ ನಿಂತೋಗುತ್ತೆ. ಬ್ರೈನಲ್ಲಿ ಅನೇಕ ವಿಧವಾದಂತಹ ಬೆಳವಣಿಗೆ ಮಾಡಬೇಕಾಗಿರ್ತಕ್ಕಂತಹ ಬ್ರೈನ್ ಕುಂಠಿತ ಆಗ್ತಾ ಹೋಗುತ್ತೆ. ಆ ಕಲ್ಲರ್ಗಳು ಕಾಂಪ್ಲೆಕ್ಷನ್ ಕಲ್ಲರ್ಸ್ ಬರ್ತಾ ಇರುತ್ತಲ್ಲ, ಅದರಿಂದ ಸಹ ಮಕ್ಕಳ ಬುದ್ಧಿ ಬೆಳವಣಿಗೆ ಮತ್ತು ಬ್ರೈನ್ ಬೆಳವಣಿಗೆ, ಸ್ಕಿನ್ ಡ್ಯಾಮೇಜು, ಕಣ್ಣು ಡ್ಯಾಮೇಜು, ಒಂದಲ್ಲ ನಾನಾ ಥರವಾದಂತಹ ಒಂದು ಕಾಯಿಲೆಗಳಿರಬಹುದು ಅಥವಾ ಬೆಳವಣಿಗೆ ಕುಂಠಿತ ಆಗೋದು ನಡೀತಾ ಇದೆ. ಮೊದಲೆಲ್ಲ ನಾವು ಒಂದು 20-25 ವರ್ಷಗಳ ಹಿಂದೆ ಮಕ್ಕಳನ್ನು ಇದೇ ರೀತಿಯಾಗಿ ಸಾಕ್ತಾ ಇದ್ವಿ. ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳೋದು, ಅದು ಕೆಲಸ ಇಲ್ಲ, ಆಟದ ಜೊತೆಗೆ ಪಾಠ. ಈ ಮಗು ನೋಡಿ ಎಷ್ಟು ಅದಕ್ಕೆ ಇಂಟ್ರೆಸ್ಟು, ಕ್ಯೂರಿಯಾಸಿಟಿ ಇರುತ್ತೆ. ಇದರಲ್ಲಿ ಏನಿದೆ, ಏನು ತಿಳ್ಕೋಬೇಕು, ಎಷ್ಟೊಂದು ಪ್ರಶ್ನೆಗಳೆಲ್ಲ ಕೇಳ್ತಾ ಇತ್ತು. ಈಗ ಅದೆಲ್ಲ ಇಲ್ಲ. 2 ವರ್ಷ 3 ವರ್ಷ ಆದರೂ ಮಾತೇ ಬರ್ತಾ ಇಲ್ಲ. ಯಾಕೆ ಹೇಳಿ? ನಾವು ಮೊಬೈಲ್ ಕೊಟ್ಟು ಕೂರಿಸಿರ್ತೀವಿ. ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಇರಲ್ಲ, ಅಂದರೆ ಮಾತುಕತೆ ಇರಲ್ಲ. ಆ ಮಕ್ಕಳು ಕ್ವಶನ್ ಕೇಳುವಂತಹ ಒಂದು ಸ್ವಭಾವನೇ ಮರ್ತೋಗಿದ್ದಾರೆ. ಸಾವಿರಾರು ಕ್ವಶನ್ಸ್ ಬರ್ತಾ ಇರುತ್ತೆ ಮಕ್ಕಳಿಗೆ, ಸಾವಿರಾರು ಯೋಚನೆಗಳು ಬರುತ್ತೆ. ಅದರಲ್ಲಿ ಅಟ್ಲೀಸ್ಟ್ ನಾವು 100 ಅವರ ಯೋಚನೆಗಳಿಗೆ 100 ಕ್ವಶನ್ಸ್ಗೆ ಆನ್ಸರ್ ಮಾಡುವಂತಹ ತಂದೆ ತಾಯಿಗಳಾಗಬೇಕು ಅಂತ ನನ್ನ ಅಭಿಪ್ರಾಯ. ನೋಡಿ, ನನ್ನ ಮೊಮ್ಮಗು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಕೆಲಸಗಳನ್ನೆಲ್ಲ ಮಾಡುತ್ತೆ. ನಾವು ಮೊಬೈಲ್ ಮುಕ್ತ ಮೊಮ್ಮಕ್ಕಳನ್ನ ಸಾಕ್ತಾಯಿದ್ದೀವಿ, ಹೆಮ್ಮೆಯ ವಿಚಾರ. ನನ್ನ ಮಗಳು, ಅಳಿಯ ಸಹ ಇದಕ್ಕೆ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಮೊದಲಿಗೆ ಅವ್ರದ್ದೇ ಒಂದು ಅಭಿಪ್ರಾಯ, ನಾವು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಮೊಬೈಲಿಂದ ಬಹಳ ದುಷ್ಪರಿಣಾಮಗಳು ಉಂಟಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಕತೆ, ಆಟ, ಪಾಠ, ಬುಕ್ಸು, ನಾವು ಮೇಯ್ನಾಗಿ ತುಂಬ ಬುಕ್ಸನ್ನು ಓದುವಂತಹ ಅಭ್ಯಾಸ ಮಕ್ಕಳಿಗೆ ಅದೊಂದು 5-6 ತಿಂಗಳು ಇರೋವಾಗಲೇ ಆ ಮಕ್ಕಳಿಗೆ ಬುಕ್ಸ್ ಬಗ್ಗೆ ಒಲವು ಮೂಡಿಸುವಂತಹ ಪ್ರಯತ್ನ ಸಹ ಮಾಡ್ತಾಯಿದ್ದೇವೆ. ಹಾಗೆ ನೋಡಿ, ಒಂದು ಆಟ, ಇದು ಒಂದು ಎಷ್ಟು ಕ್ರಿಯೇಟಿವ್, ಅದು ಟೈಮ್ ಇಟ್ಕೊಂಡು ಆ ಟೈಮ್ ಪ್ರಕಾರ ಮಾಡುವಂತಹದ್ದು, ಬಣ್ಣಗಳನ್ನು ಗುರುತಿಸೋದು, ಪ್ರಾಣಿ ಪಕ್ಷಿಗಳನ್ನು ಗುರುತಿಸೋದು, ಅನೇಕ ವಿಧವಾದಂತಹ ಬಣ್ಣಗಳು, ಚಿತ್ರಪಟಗಳು, ಹೂವು, ಹಣ್ಣು, ಅದರ ಉಪಯೋಗಗಳು, ಅದು ಎಲ್ಲಿಂದ ಬರುತ್ತೆ, ಹನಿ ಎಲ್ಲಿಂದ ಬರುತ್ತೆ, ಜೇನು ಹೆಂಗೆ ಶೇಖರಣೆ ಮಾಡುತ್ತೆ, ಪ್ರತಿಯೊಂದು ವಿಚಾರಗಳನ್ನು ಸಹ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಹಾಗೆ ಬಟ್ಟೆ ಒಣಗಾಕ್ತಾ ಇದ್ದೀನಿ ನೋಡಿ. ಎಷ್ಟು ಚಳಿ ಇದೆ ಅಂದರೆ, ಬಿಸಿಲು ಬರ್ತಾಯಿದ್ರೂ ಅಲ್ಲಿ ಚಳಿ ಜಾಸ್ತಿ ಇದೆ. ಇಷ್ಟು ನೀಟಾಗಿ ಪ್ಯಾಕಪ್ ಮಾಡಿಕೊಂಡು ನನಗೆ ಸಹಾಯ ಮಾಡೋಕ್ಕೆ ನನ್ನ ಮೊಮ್ಮಗಳು ಬರ್ತಾ ಇದ್ದಾಳೆ. ಸೊ ನಾವು ಎನ್ಕರೇಜ್ ಮಾಡಬೇಕು. ಅದರಲ್ಲೂ ನೋಡಿ, ಎಷ್ಟು ಒಂದು ಬಟ್ಟೆ ಒಣಗಾಕಬೇಕಂದ್ರೆ ಆ ಮಗು ಎಷ್ಟೆಲ್ಲ ಕಲಿಯುತ್ತೆ. ಬಟ್ಟೆ ಕೊಡುಗುತ್ತೆ, ಅದನ್ನು ಒಣಗಾಕುತ್ತೆ, ಅದು ಶಿಸ್ತಾಗಿ ಜೋಡಿಸುತ್ತೆ. ನೀವು ಗಮನವಿಟ್ಟು ನೋಡಿದಾಗ ಒಂದು ಸಣ್ಣ ಅಂಶದಲ್ಲೂ ಮಕ್ಕಳಿಗೆ ಕಲಿಕೆಗೆ ಬೇಕಾದಷ್ಟು ವಿಚಾರಗಳು ಸಿಕ್ಕತ್ತೆ. ಆದರೆ ಈಗಿನ ಜನ್ರೇಷನ್ ಅವ್ರಿಗೆ ಅಥವಾ ಈಗಿನ ಅಜ್ಜಿ ತಾತಂದ್ರಿಗೂ ಸಹ ಸೇರಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಕ್ಕಳನ್ನ ಎತ್ಕೋಬೇಕು, ಓಡಾಡಬೇಕು, ಅವ್ರ ಹಿಂದೆ ಸುತ್ತಬೇಕು, ನಮ್ಗೆ ಆಗಲ್ಲ ಅನ್ನೋ ಭಾವನೆ ತುಂಬ ಜನಕ್ಕೆ ಇದೆ. ನಾವು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿದಾಗ ನಾವು ಅವರ ಬೆಳವಣಿಗೆಗೆ ಸಹಾಯ ಆಗ್ತೀವಿ. ಬುದ್ಧಿಗೆ ನಾವು ಒಂದು ಪೋಷಣೆಯನ್ನು ಕೊಡ್ತೀವಿ. ಎಲ್ಲರೂ ನೋಡಿ, ಈ ರೀತಿಯಾಗಿ ಮಕ್ಕಳಿಗೆ ಹೊರಾಂಗಣ ಆಟಗಳನ್ನೇ ನಾವು
ಆಡಿಸೋದನ್ನು ಮರೆತುಬಿಟ್ಟಿದ್ದೀವಿ ಈಗ. ಮೊಬೈಲ್ ಎಷ್ಟು ದರಿದ್ರವಾಗಿ ಮೊಬೈಲ್ಗಳನ್ನ ಬಳಸ್ತಾ ಇದ್ದೀವಿ ಅಂತಂದರೆ, ಅದು ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಇಂಡ್ಯಾದಲ್ಲಿ ತುಂಬ ಮೊಬೈಲ್ ಬಳಕೆ ಇದೆ. ತುಂಬ ಅಂದರೆ ತುಂಬ ಮೊಬೈಲ್ ಬಳಕೆ ಇದೆ. ಬೇರೆ ದೇಶಗಳಲ್ಲಿ ಅದನ್ನು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಾವು ತುಂಬ ಅತಿಯಾಗಿ ಬಳಸ್ತಾ ಇದ್ದೀವಿ. ಅಂಕಿ ಸಂಖ್ಯೆಗಳ ಪ್ರಕಾರ ಸಹ ಇದು ಪ್ರೂವ್ ಆಗಿದೆ. ದಯವಿಟ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇಡಿ. ನೋಡಿ, ಏನೋ ಒಂದು 5 ವರ್ಷದ ನನ್ನ ಮೊಮ್ಮಗ ಒಂದು ಕ್ರಿಯೇಟಿವಿಟಿವಾಗಿ ಏನೋ ಒಂದು ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾನೆ. ಹಾಗೆ ಮಕ್ಕಳಿಗೆ ಆ ಬುಕ್ಸ್ ಬಗ್ಗೆ ಎಷ್ಟು ಒಲವಿದೆ ಅಂತಂದರೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು 7-8 ತಿಂಗಳ ಮಗು ಇದ್ದಾಗಲೇ ಬುಕ್ಸ್ ಬಗ್ಗೆ ತುಂಬ ಒಲವು. ನಾವು ಬುಕ್ಸ್ನೆಲ್ಲ ಓದಿ ಹೇಳ್ತಾ ಇದ್ದೀವಿ ಅದ್ರ ಬಗ್ಗೆ ಎಲ್ಲ. ನಮ್ಮಲ್ಲಿ ಈಗ ಬುಕ್ಸ್ ಓದೋದು ತುಂಬ ಕಮ್ಮಿ ಆಗೋಗಿದೆ. ಅದು ತುಂಬ ದುಃಖದ ವಿಚಾರ, ಶೋಚನೀಯ ವಿಚಾರ ಅಂತ ಸಹ ಹೇಳ್ತೀನಿ. ಬಲಭೀಮ ಹನುಮಾನ್ ಇವನೀಗ. ಅಂದರೆ ನಮ್ಮ ಶಾಸ್ತ್ರ ಪುರಾಣಗಳು, ರಾಮಾಯಣ ಮಹಾಭಾರತದಂತಹ ಸ್ಟೋರಿಗಳನ್ನು ಸಹ ನಾವು ಮಕ್ಕಳಿಗೆ ಹೇಳ್ತೀವಿ. ಈಗ ಅದರಲ್ಲಿ ಅವನು ಬಲಭೀಮ ಹನುಮಾನಾಗಿ ಹಾಸಿಗೆನ ಎತ್ತುತ್ತಾ ಇದ್ದಾನೆ. ಇದು ನೋಡಿ ನನ್ನ ಪುಟ್ಟ ಕಂದಮ್ಮ ಎಷ್ಟು ಚೆನ್ನಾಗಿ ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಅದು ಶಿಸ್ತಾಗಿ ಅವನ ಬಟ್ಲಿಗೆ ಹಾಕಿ ನನಗೆ ಕೊಡ್ತಾಯಿದೆ. ಅದು ಕೂತ್ಕೊಂಡು ಇದೆ, ಕೆಲಸನೂ ಮಾಡ್ತಾಯಿದೆ, ಹಾಗೆ ನನ್ನ ಕೆಲಸ ಸಹ ಆಗ್ತಾಯಿದೆ. ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ನಿಮ್ಮ ಮಕ್ಕಳನ್ನ ಯಾವ ರೀತಿ ಸಾಕ್ತಾ ಇದ್ದೀರಾ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಕ್ಕಳನ್ನು ಪ್ರೋತ್ಸಾಹ ಮಾಡಿ. ಹಾಗೆ ಒಂದು ಹೊಸ ಆ್ಯಪ್ ಬಂದಿದೆ, ಹೈಪ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.